ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ಬ್ಲಾಗ್ಸ್. ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಸೊ ವಿಡಿಯೋ ಮಾಡಿರಲಿಲ್ಲ. ಇವತ್ತು ನನ್ನ ಮಗಳು ಬರ್ಡೇ. ಎಲ್ಲರೂ ವಿಶ್ ಮಾಡಿ ಹಾಗೆ ಬ್ಲೆಸ್ ಮಾಡಿ. ಹ್ಯಾಪಿ ಬರ್ಡೇ ಮುದ್ದಮ್ಮ. ಹ್ಯಾಪಿ ಬರ್ಡೇ. ಹಾಂ ಬೇಬಿ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ. ಇವಾಗ ಪೂಜೆ ಮಾಡಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸಿಗೋಣ. ಹಾಯ್ ಮಾಡೋರಿಗೆ. ಹಾಯ್ ಹಾಯ್ ಮಾಡೋ ಕ್ಯಾಮ್ರಾಗೆ. ಹಾಯ್, ನಮಸ್ತೆ. ಎಲ್ಲ ವಿಶ್ ಮಾಡಿ. ನಂದು ಹ್ಯಾಪಿ ಬರ್ಡೇನು. ಹ್ಯಾಪಿ ಬರ್ಡೇ ಅನ್ನು. ಮಕ್ಕಳೆಲ್ಲ ಬಂದಿದ್ದಾರೆ. ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ. ನಮ್ಮ ಆಂಟಿ, ನಮ್ಮ ಅಜ್ಜಿ ಅವರೆಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ. ನಮ್ಮ ಮಗಳು ಇವತ್ತಿನ ಟಿಫನ್ನು ಲೆಮನ್ ರೈಸ್ ಮಾಡಿದರು. ಇವಾಗ ಟಿಫನ್ ಇನ್ನೂ ಆಗಿಲ್ಲ. ನನ್ನ ಹಸ್ಬೆಂಡ್ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಪೂಜೆ ಎಲ್ಲ ಮಾಡಿ ಹೂವೊಂದು ಹಾಕಬೇಕು. ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗೋಣ. ಈ ಡ್ರೆಸ್ ನಮ್ಮ ಪಾಪು ಬರ್ಡೇಗೆ ಅಂತಲೇ ತೊಗೊಂಡಿದ್ದು. ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ. ಇಷ್ಟ ಆದರೆ ಲಿಂಕ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶೇರ್ ಮಾಡ್ತೀನಿ. ನನ್ನ ಮಗಳದು ರೆಡಿ ಎಲ್ಲ ಆಗಿದೆ. ಅವಳದು ಔಟ್ಫಿಟ್ ನೋಡಿ ಹೇಗಿದೆ ಅಂತ. ಇದು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಮುದ್ದಮ್ಮ, ಚೋಟು ಮತ್ತು ಅಮ್ಮ ಅವರೆಲ್ಲ ಬಂದಿದ್ದಾರಲ್ವ, ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ಆರಾಮಾಗಿದ್ಲು. ಸೊ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಪಾಪು, ನಾನು, ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಮತ್ತು ಚೋಟು ವಿದ್ಯಾರಣ್ಯಪುರದಲ್ಲಿರೋ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ. ನಾವು ಯಾವಾಗಲೂ ಇಲ್ಲಿ ಬರ್ತಿರ್ತೀವಿ ಫ್ರೈಡೇ. ಸೊ ಪಾಪುಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಇವತ್ತು ಕೂಡ ಬಂದಿದ್ದೀವಿ. ಪಾಪುಗೆ ಶೂ ತೆಗೆದ್ವಲ್ವ, ಅದಕ್ಕೆ ಸೊ ಅವಳು ಅಳ್ತಾ ಇದ್ದಾಳೆ ಸ್ವಲ್ಪ. ಹಾಗೆ ಅವಳನ್ನ ಡೈವರ್ಟ್ ಮಾಡ್ಕೊಂಡು ನಾವು ಹೋಗೋಷ್ಟೊತ್ತಿಗೆ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿತ್ತು. ಕರೆಕ್ಟ್ ಟೈಮಿಗೆ ಹೋದ್ವಿ ಅಂತ ದೇವಸ್ಥಾನದ ಒಳಗಡೆ ಹೋದರೆ ತುಂಬ ರಶ್ ಇತ್ತು. ಸೊ ನಾವಲ್ಲಿ 30 ರೂಪೀಸ್ ಟಿಕೆಟ್ ತೊಗೊಂಡ್ವಿ. ಅದು ಸ್ವಲ್ಪ ದೇವ್ರದ್ದು ಗರ್ಭಗುಡಿ ಇದೆಯಲ್ಲ, ಸ್ವಲ್ಪ ಹತ್ತಿರ ಅಲ್ಲಿ ತನಕ ಹೋಗುತ್ತೆ. ಸೊ ಆ ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆಗೆ ಹೊರಟ್ವಿ. ಈ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ. ಸೊ ಈ ದೇವಸ್ಥಾನ ಬಗ್ಗೆ ಒಂದು ಫುಲ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಟಿದ್ದೀವಿ. ಪಾಪುಗೆ ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ಸ್ವಲ್ಪ ಲೈಟಾಗಿ ಫೀವರ್ ಕೂಡ ಇತ್ತು. ಸೊ ನಾವು ಜಾಸ್ತಿ ಗಾಳೀಲಿ ಇರೋದು ಬೇಡ, ಬೈಕಲ್ಲೆಲ್ಲೂ ಓಡಾಡ್ಸೋದು ಬೇಡ ಅಂತ ಹೇಳಿ ಮನೆಗೆ ಸ್ವಲ್ಪ ಕರ್ಕೊಂಡು ಬಂದು ನಿದ್ದೆ ಮಾಡಿಸೋಣ ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಅವಳಿಗೆ ನೋಸ್ ಬ್ಲಾಕ್ ಆಗಿದ್ದರಿಂದ ನೆಬ್ಲೈಸರ್ ಹಾಕಿದ್ದೀವಿ. ಅದು ಹಾಕ್ಬಿಟ್ಟು ಮಲಗಿಸ್ದೆ. ಅದಾದಮೇಲೆ ನಾನು ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಇನ್ವೈಟ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಅಲ್ಲಿಂದ ಬಂದು ಮಳೆ ಆಗಿರೋದ್ರಿಂದ ಇಷ್ಟು ದಿನ ಮಳೆ ಇರಲಿಲ್ಲ. ನನ್ನ ಮಗಳು ಬರ್ಡೇ ದಿನವೇ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ನಮ್ಮ ಮನೆ ಆಪೋಸಿಟ್ ಮನೆ ಖಾಲಿ ಇತ್ತು. ಅಲ್ಲಿಗೆ ಇನ್ನೂ ಯಾರೂ ಬಂದಿರಲಿಲ್ಲ. ಕ್ಲೀನ್ ಮಾಡಿದರು ನಮ್ಮ ಮನೆಯವ್ರ ಫ್ರೆಂಡು. ಅವ್ರ ಮನೆಗೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಆ ಮನೇನ ನಾವು ಅಲ್ಲೇ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಅಲ್ಲೇ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ದೀವಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಹಾಗೆ ಪಾಪು ಮಕ್ಕಳೆಲ್ಲ ಅಲ್ಲೇ ಆಟಾಡ್ತಾಯಿದ್ರು. ಆಟಾಡ್ಸ್ಕೊಂಡು ಸಂಜೆ ಆಗ್ತಾ ಮೋಡನೂ ಆಗ್ತು. ಸೊ ನಾವು ಇಲ್ಲೇ ಅಡುಗೆ ಕೂಡ ಇಲ್ಲೇ ಇದೇ ಮನೇಲಿ ಮಾಡೋಣ ಅಂತ ಹೇಳಿ ಅಡುಗೆ ಎಲ್ಲ ಇಲ್ಲೇ ಮಾಡಿದ್ದೀವಿ. ಊರಿಂದ ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಅವ್ವ, ನಮ್ಮ ಆಂಟಿ ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಜಸ್ಟ್ ಇದು ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳಿ ನಾನು ಎಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅವ್ರು ಬಂದಿದ್ದು ಪ್ರಿಪ್ರೇಷನ್ ಮಾಡೋದೆಲ್ಲ. ಸೊ ಅದನ್ನು ಮಾತ್ರ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಫಸ್ಟ್ ನಾವು ನಮ್ಮ ಮನೆ ಹತ್ರನೇ ಅಡುಗೆ ಎಲ್ಲ ಮಾಡಿಸೋಣ, ಬರ್ಡೇ ಕೇಕ್ ಕಟ್ ಎಲ್ಲ ಅಲ್ಲಿ ಮಾಡೋಣ, ಆ ಮನೇಲಿ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಮನೆ ಹತ್ರನೇ ಅಡುಗೆ ಎಲ್ಲ ಮಾಡಿಸ್ತಿದ್ವಿ. ಬಟ್ ಮೋಡ ಆಗಿದ್ದರಿಂದ ನಾವು ಎಲ್ಲನೂ ಹೆಚ್ಚಿಟ್ಕೊಂಡಿದ್ದಂತಹ ಐಟಮ್ಸ್ ಎಲ್ಲ ಅಲ್ಲೇ ತೊಗೊಂಡೋಗಿ ಆ ಮನೆಯಲ್ಲೇ ಮಾಡಿದ್ವಿ. ನನ್ನ ಮಗಳಿಗೆ ನಮ್ಮ ಅಕ್ಕನ ಮಕ್ಕಳು ಬಂದಿದ್ದಾರಲ್ವ, ಸೊ ಅವಳು ಫುಲ್ ಖುಷಿಯಾಗಿದ್ಲು. ಅವಳು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಆರಾಮಾಗಿ ಆಟ ಆಡ್ತಿದ್ದಾಳೆ. ಬಲೂನ್ಸ್ ಎಲ್ಲ ಇಟ್ಕೊಂಡು
ಡೆಕೋರೇಷನ್ಗೆ ನನ್ನ ಕ್ಲೋಸ್ ಫ್ರೆಂಡ್ ಪವಿತ್ರ ಮತ್ತು ಅವ್ರ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಕುಳ್ಳಿ ಕೂಡ ಬಂದಿದ್ಲು. ಅವರೆಲ್ಲ ಸೇರಿ ಡೆಕೋರೇಷನ್ ಮಾಡಿದ್ದೀವಿ. ಹೇಗೆ ಬಂದಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ನಮ್ಮ ಪಕ್ಕದ ಮನೆ ಆಂಟಿ ಸಜೆಸ್ಟ್ ಮಾಡಿದರು ಅಡುಗೆ ಭಟ್ರನ್ನ, ಸೊ ಅವರನ್ನೇ ಕರೆಸಿ ಮಾಡಿಸಿದ್ವಿ. ಬಿರಿಯಾನಿ ಎಲ್ಲ ಚೆನ್ನಾಗಿ ಬಂದಿತ್ತು. ಏನೇನು ಮಾಡಿಸಿದ್ವಿ ಅಂತ ಕಂಪ್ಲೀಟ್ ಡೀಟೇಲ್ಸ್, ಹಾಗೆ ಡೆಕೋರೇಷನ್ ಹೇಗೆ ಬಂದಿತ್ತು, ಬರ್ಡೇ ಸೆಲೆಬ್ರೇಷನ್ ಎಲ್ಲ ಹೇಗಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.